ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಶುನಂದ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಮ್ಮ ತಾತ ಸತ್ತಿದ್ದ ದಿವಸ. ಸೊ ನಾವು ಪೂಜೆ ಮಾಡ್ತೀವಿ. ಆ್ಯಂಡ್ ಅಂದರೆ ಗ್ರ್ಯಾಂಡಾಗೇನು ಮಾಡಲ್ಲ, ಸಿಂಪಲಾಗೆ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಇವಾಗ ಅಮ್ಮ ಅವರೆಲ್ಲ ಹೂವು ಎಲ್ಲ ತೊಗೊಬರಕ್ಕೆ ಹೋಗಿದ್ದಾರೆ. ಸೊ ಮನೆಯೆಲ್ಲ ಕೆಲಸ ಮುಗೀತು. ಇವಾಗ ನಂಗೆ ಫುಲ್ ಹೊಟ್ಟೆ ಸಿಗ್ತಾಯಿದೆ. ಊಟ ಮಾಡಿ ಮತ್ತು ಯಾವ ಥರ ಪೂಜೆ ಮಾಡ್ತೀವಿ ಅಂತ ನೋಡ್ತೀವಿ. ನಾವು ಪ್ರತಿ ಇಯರು ಅವ್ರು ಸತ್ತಿದ್ದ ದಿವಸಕ್ಕೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಬಟ್ ಯಾರೋ ಹೇಳಿದ್ರಂತೆ ಪಿತೃ ಪಕ್ಷಕ್ಕೆ ಮಾಡ್ಬೇಕು ಆ ಥರ. ಸತ್ತಿದ್ದ ದಿವಸ ಸಿಂಪಲಾಗಿ ಪೂಜೆ ಮಾಡಿದ್ರೆ ಸಾಕು ಅಂತ. ಸೊ ನಮ್ಗೆ ಅದು ಗೊತ್ತಿಲ್ದಿರ ಯಾವಾಗಲೂ ಸತ್ತಿದ್ದ ದಿವಸನೇ ಮಾಡ್ತಾಯಿದ್ರಿ. ಪಿತೃ ಪಕ್ಷ ನಾವು ಮಾಡ್ತಾನೇ ಇದ್ದಿಲ್ಲ. ಸೊ ಈ ವರ್ಷದಿಂದ ಆ ಥರ ಮಾಡ್ತೀವಿ. ಸೊ ಸಿಂಪಲ್ ಪೂಜೆ ಇರುತ್ತೆ. ಆ್ಯಂಡ್ ಅ ಡೇ ಇನ್ ಮೈ ಲೈಫ್ ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಏನೇನು ಮಾಡ್ತೀನಿ ಅಂತೆಲ್ಲನೂ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ, ನಮ್ಮ ಚಾನಲ್ಲು ಟಿ ವಿದಲ್ಲಿ ಹಾಕಿ ನಮ್ಮ ಟಿ ವಿದಲ್ಲಿ ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ಎಲ್ಲರದು ಬರ್ತಿದೆ, ನಮ್ಮದು ಮಾತ್ರ ಯಾವ ಮೂಲೆಯಲ್ಲೂ ಸಿಗ್ತಾಯಿಲ್ಲ. ಯಾಕೆ ಗೊತ್ತಿಲ್ಲ ಗೈಸ್. ಫುಲ್ ಬೇಜಾರಾಗೋಗ್ತಿದೆ ಬೆಳಗ್ಗೆನೆ. ನೋಡಿ, ಯಾವುದ್ರಲ್ಲೂ ಸಿಗ್ತಾಯಿಲ್ಲ. ಸೊ ಗೈಸ್ ನೋಡಿ, ಫೈನಲಿ ನನ್ನ ಅಕೌಂಟ್ ಬಂತು. ಐ ಆಮ್ ಸೋ ಹ್ಯಾಪಿ. ಅದು ಏನಂದರೆ ನಂದುಗೆ ಹೆಚ್ಚಿದೆಯಲ್ಲ, ನಾನು ಅದು ಹೆಚ್ಚು ಹಾಕಿದ್ದಿಲ್ಲ. ಸೊ ಅದರಿಂದ ಬಂದಿದ್ದಿಲ್ಲ. ಸೊ ನೀವು ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಬೇಕಂದ್ರೆ ಹಿಂಗೆ ಸ್ಪೇಸ್ ನಂದುಗೆ ಹೆಚ್ಚಾಕಿ ವ್ಲಾಗ್ಸ್ ಅಂತ ಹಾಕಿ ಬರುತ್ತೆ. ಸೊ ಫೈನಲಿ ನಾವು ಐ ಆಮ್ ಹ್ಯಾಪಿ ಗೈಸ್. ನಾನು ಫುಲ್ ಟೆನ್ಷನ್ ಆಗಿಬಿಟ್ಟೆ. ಇನ್ನು 100 ಸಬ್ಸ್ಕ್ರೈಬರ್ಸ್ಗೆ ಇನ್ನು 4 ಮೆಂಬರ್ಸ್ ಅಷ್ಟೇ. ನಿಮಗೆಲ್ಲ ಗೊತ್ತು, ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಬಟ್ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಕಾಯ್ತಾ ಇದ್ದೀನಿ. 4 ಜನ ನನ್ನ ಸ್ಟೇಟಸ್ ಹಾಕ್ಕೋಬೋದು. 100 ಸಬ್ಸ್ಕ್ರೈಬರ್ಸ್ ಅಂದರೆ 100 ಜನ ನನ್ನ ನೋಡ್ತವ್ರೆ, ನನ್ನ ಸಬ್ಸ್ಕ್ರೈಬ್ ಮಾಡವ್ರೆ, ನನ್ನ ಇಷ್ಟಪಟ್ಟವ್ರೆ ಅಂದ್ಬಿಟ್ಟು. ಸೊ ಆದಷ್ಟು ಬೇಗ 500 ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಯಾವಾಗಲೂ 100 ಆಗಬೇಕಿತ್ತು. ನಾನು ಸ್ಟಾರ್ಟಿಂಗಲ್ಲೇ ಕಂಟಿನ್ಯೂಸ್ ವೀಡಿಯೋ ಹಾಕಿದಾಗ 86 ಆಗಿಬಿಟ್ಟಿದ್ರು ಆಲ್ರೆಡಿ. ಬಟ್ ನಾನು ಸೆಂಟ್ರಲ್ಲಿ ಎಕ್ಸಾಮ್ಸು, ಮನೆಯಲ್ಲಿ ಸ್ವಲ್ಪ ಇಶ್ಯೂ, ಊರಿಗೆ ಹೋಗಬೇಕು ಬರಬೇಕು, ನನಗೆ ಹೆಲ್ತ್ ಇಶ್ಯೂಸ್ ಅಂತ ಕಂಟಿನ್ಯೂಸ್ ಆಗಿ ನಾನು ಅದು ವೀಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಇವಾಗ ಮತ್ತೆ ವೀಕ್ಲಿ ಅಟ್ಲೀಸ್ಟ್ 2 ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದಕ್ಕಿಂತ 96 ಆಗಿದ್ದಾರೆ. ಬೇಗ ಆ 4 ಮೆಂಬರ್ಸು ಬಂದುಬಿಟ್ರೆ ನಾನು ಫುಲ್ ಖುಷಿ ಆಗ್ತೀನಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಇಲ್ಲ ಯಾವ ಥರ ಏನು ಚೇಂಜಸ್ ಇರಬೇಕು ನನ್ನ ವೀಡಿಯೋಸ್ ಎಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ, ನಮ್ಮಮ್ಮ ನೋಡ್ಕೊಂಡು ನಮ್ಮಮ್ಮನೇ ನಗ್ತಾ ಇದ್ದಾರೆ. ಇಲ್ಲ ಎಮ್ಮ ಸೇರ್ತಾನೆ ಬೇಡ. ఇక్కడ చూసి నాకు మా ఎవరు మా అమ్మ మెంటల్గా మాట్లాడుతా ఉంది. మా అంత వచ్చేసి ఆ అమ్మ మెంట్లు పట్టుకొని మెంటల్ హాస్పిటల్కి తడుకోవాలి. ఎవరు చెప్పాయమ్మా? నువ్వేనా? దేవుడా ఎన్ని బాధలు ನಮ್ಮಮ್ಮ ಅಯ್ಯೋ ದೇವ್ರ, ಎಷ್ಟು ಚಂದ ಐತ್ರಿ. ಹೌದ್ರಿ, ಹಿಂಗ ಎದುರಿಸ್ಬೇಕು ಹಿಂಗೆ. ನಮ್ಮ ಯಜಮಾನ್ರು ನನ್ಗೆ ಬೈತಾರ್ರಿ, ಏನಂದ್ರೆ ಬೈತಾರ್ರಿ. ನಾದಿರ ಡೋನು ಎಷ್ಟು ಚಿಕ್ಕೊಂದು ರೋಡ್ ಇಟ್ಕೊಂಡವನಿ ಗೈಸ್. ಸ್ಪೀಕರ್ ಎಲ್ಲ ಐತೆ, ಮಾತಾಡ್ ಚಿಕ್ಕಮ್ಮ. ಏ ವಾವ್ ಸೂಪರ್. ಏಮದೆ? ಡ್ರೋನ್. ನೀವು ಹಿಡಿಸ್ತಾವ? ಇಡಿ. ನೋಡಿ ಗೈಸ್, ನನ್ನ ತಮ್ಮ ಡ್ರೋನ್ ಬಿಡ್ತಾನಂತೆ. ಆನ್ ಮಾಡೋನೆ.
ಎತ್ತು ಪೈನ್ಕೆ ಅದಂತೇನಾ ಇವನು ಚೋಟ್ ಮೆಣಸಿನ್ಕಾಯಿ ಫೋಟೋ ತೀಸಿ ನಾನು ಬಂಗಾರಿ ಯಾರು ಪೈನ್ಕೆ ವಸ್ತಲೇದದೆ 2 3 4 5 ಸರ್ಪ್ರೈಸ್ ಏಮೆ ಸ್ನಾನ ಮಾಡ್ಕೊಬರೋ ಹೊತ್ತಿಗೆ ನಮ್ಮ ಅಕ್ಕ ಪೂಜೆ ಮಾಡಿದ್ಲು ನೋಡಿ. ಇದಕ್ಕಿನ ಐ ಲೈಕ್ ದಿಸ್ ಒನ್. ಸ್ನಾನ ಮಾಡ್ಕೊ ಪೂಜೆ ಎಲ್ಲ ಆಯಿತು. ಇವಾಗ ನಮ್ಮ ತಾತದು ಪೂಜೆ ತೋರಿಸ್ತೀನಿ ರೀ. ನಮ್ಮ ತಾತಾಗೆ ಪೂಜೆ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು ನಮ್ಮ ಚಿಕ್ಕಮ್ಮ, ಅದು ನನ್ನ ತಂಗಿ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ. ಓಕೆ, ನಾವು ರೆಡಿ ಆಗೋದೇ ರೀಲ್ಸ್ ಮಾಡೋಕ್ಕೆ ಗೈಸ್. ನಮ್ಮ ನಾಯಿ ನೋಡಿ ಹುಲಿ, ಅದು ನಮ್ಮ ತಾತನಕ್ಕೆ ಪೂಜೆ ಮಾಡಿಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ಶಿಸ್ತಿಗೆ. ಇದು ಲಾಕೇ ಆಗಿಲ್ಲ. ಹೋಗೋಗೋ ಒಳಗಡೆ ಕುತ್ಕೊಂಡು ಬರೀ ಆಚೆ ನೋಡು. ಆಚೆ ಬಂದರೆ ಹಿಂಗೆ 1 ನಿಮಿಷಕ್ಕೆ ನಿಮ್ಮನ್ನ ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ. ದಟ್ಸ್ ಆಲ್. ಸೊ ಇವಾಗ ರೆಡಿಯಾಗಿ ರೀಲ್ಸ್ ಮಾಡೋಣ ಬನ್ನಿ. ಇವಾಗ ನಾನು ನೋಡಿ, ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡೋದೆಲ್ಲ ಯೂಟ್ಯೂಬೆಲ್ಲ ಹಾಕಲ್ಲ ನಾನು. ಸೊ ನೀವು ನನ್ನ ರೀಲ್ಸ್ ನೋಡಬೇಕು ಅಂದರೆ ಹೋಗಿ ನಾನು ಇನ್ಸ್ಟಾದಲ್ಲಿ ನೋಡಿ. ಸೊ ಗೈಸ್, ನೆಕ್ಸ್ಟು ಅವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಹೊತ್ತಿಗೆ ಬ್ಲೈಂಡ್ ಫೋಲ್ಡ್ ವೀಡಿಯೋ, ಅಂದರೆ ಬ್ಲೈಂಡ್ ಫೋಲ್ಡ್ ಮೇಕಪ್ ವೀಡಿಯೋ ಅಪ್ಲೋಡ್ ಆಗಿದೆ ಆಲ್ರೆಡಿ. ಸೊ ಇನ್ನೂ ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ, ಆ ವಿಡಿಯೋ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟು ಹೋಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಆದಷ್ಟು ಬೇಗ ಹೋಮ್ ಟೂರು ಬರುತ್ತೆ. ಸೊ ಅದಕ್ಕೆ ಕ್ಲೀನಿಂಗ್ ನಾನು ಮಾತಾಡ್ತಿದ್ದೀನಿ ನಮ್ಮ ನಾಯಿ. ಸೊ ಇಲ್ಲಿ ನೋಡಿ, ಇದೆಲ್ಲ ಮಿಸ್ ಆಗೈತೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದಾದಮೇಲೆ ಹೋಮ್ ಟೂರು ನಾಳೆ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಶೂಟ್ ಮಾಡಿದ್ರೆ ಇನ್ನು ಅದನ್ನ ಅಪ್ಲೋಡ್ ಮಾಡೋಕ್ಕೊಂದು 2 ಡೇಸ್ ಆಗುತ್ತೆ. ಬಿಕಾಸ್ ಇವಾಗ ನಾನು ಶೂಟ್ ಮಾಡ್ತಿರೋ ಒಂದು ವೀಡಿಯೋ, ಹೋಮ್ ಟೂರ್ ವೀಡಿಯೋ 2 ಆಗಬೇಕಲ್ವಾ, ಅದಕ್ಕೆ. ಸೊ ಆದಷ್ಟು ಬೇಗ ಹೋಮ್ ಟೂರು ಬರುತ್ತೆ. ಸೊ ವೆಯ್ಟ್ ಫಾರ್ ದ್ಯಾಟ್. ಆ್ಯಂಡ್ ಅವತ್ತು ಬ್ಲಾಗ್ ಹೇಳಿದ್ನಲ್ಲ, ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅವಾಗ ನನ್ನ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ. ಐ ಆಮ್ ನಾಟ್ ರೆಡಿ ಬಿಕಾಸ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಮನೆ ಕ್ಲೀನ್ ಮಾಡೋ ಪ್ರೊಸೆಸ್ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಮಿಸ್ ಇದೆ, ಒಳಗಡೆ ನಮ್ಮ ರೂಮ್ದು ಸ್ವಲ್ಪ ಮಿಸ್ ಇದೆ. ಮತ್ತು ಇದು ಟೆಲ್ಲಿಂಗ್ ಎಸ್ ಟು ಮೈ ಸಿಸ್ಟರ್ ವೀಡಿಯೋದಲ್ಲಿ ನಾನು ಕಬೋರ್ಡ್ ನೋಡಿರ್ಬೋದು, ಬಟ್ಟೆ ಫುಲ್ ಮಿಸ್ ಮಾಡಿಕ್ಕಿದ್ದೀನಿ. ಅದೆಲ್ಲ ಫೋಲ್ಡ್ ಮಾಡಬೇಕು. ಇದೆಲ್ಲ ಇನ್ನು ಸ್ವಲ್ಪ ಕೆಲಸ ಅದೆಲ್ಲ ಮುಗಿದ್ಬಿಟ್ರೆ ಹೋಮ್ ಟೂರ್ಗೆ ರೆಡಿ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡಿ ಆದಷ್ಟು ಬೇಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಫಸ್ಟ್ ಈ ವಿಡಿಯೋ ಬರುತ್ತಾ ಹೋಮ್ ಟೂರ್ ವಿಡಿಯೋ ಬರುತ್ತಾ, ಯಾವ್ದು ಫಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಓಕೆ ದೆನ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಜಸ್ಟ್ ಅ ಡೇ ಇನ್ ಮೈ ಲೈಫ್ ಅಂದರೆ ರ್ಯಾಂಡಮಾಗಿ ಮಾಡಿದ್ದೀನಿ ಅಷ್ಟೇ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.